ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ಮಾನಸ. ರಾಜಕಾರಣದಲ್ಲಿ ಈಗ ಸಾಕಷ್ಟು ಬದಲಾವಣೆಗಳು, ಅದರಲ್ಲೂ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 3-4 ದಿನಗಳಿಂದ ಹೈಡ್ರಾಮಾವನ್ನ ನಾವು ನೋಡ್ತಾನೆ ಇದ್ದೀವಿ. ಇವತ್ತು ಅದಕ್ಕೆ ತೆರೆ ಬಿದ್ದಿದೆ. ಈಗ CM ಆಗಿ DK ಶಿವಕುಮಾರ್ ಅವರು ಇರ್ತಾರಾ ಅಥವಾ ಬೇರೆ ಯಾರು ಅನ್ನುವಂತಹ ಡೌಟ್ನ ಜೊತೆಗೆ ನಮ್ಮ ಸಾರ್ವಜನಿಕರು, ನಮ್ಮ ಪ್ರಜೆಗಳು ಏನು ಹೇಳ್ತಿದ್ದಾರೆ ಬನ್ನಿ ಕೇಳಿ ನೋಡೋಣ. ನಮ್ಮ ಒಪಿನಿಯನ್ ಏನಂದರೆ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಲೀಡ್ ಮಾಡ್ಕೊಂಡು ಬಂದಿದ್ದಾರೆ 2.5 ಇಯರ್ಸಿಂದನೂ. ತುಂಬ ಖುಷಿ ಇದೆ. ಮತ್ತು ಅವ್ರು ಇಂಡಿಪೆಂಡೆಂಟಾಗಿ ಮಾತಾಡೋದಾಗಲಿ, ಓನ್ ಡಿಸಿಷನ್ ತೊಗೊಳ್ಳೋದಾಗಲಿ ಎಲ್ಲನೂ ಚೆನ್ನಾಗಿರುತ್ತೆ. ಅವರು ಕೆಲವೊಂದು ಮಾತುಗಳನ್ನ ನೇರವಾಗಿ ಮಾತಾಡ್ತಾರೆ. ಯಾರಿಗಾದ್ರೂ ಹಿಂದೆ ಮುಂದೆ ನೇರವಾಗಿ ಮಾತಾಡ್ತಾರೆ, ಅದೆಲ್ಲ ಇಷ್ಟ ಆಗುತ್ತೆ. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ಕೇಳುವುದು. DK ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಾ? ಅವ್ರ ಹೆಸರು ಕೇಳಿ ಬರ್ತಾ ಇದೆ, CM ಆಗ್ತಾರೆ ಅಂತ. ಖಂಡಿತ ಹಾಕ್ತಾರೆ ಅನ್ನೋ ನಿರೀಕ್ಷೆ ನಮಗೂ ಇದೆ. ಬಟ್ ಒಳ್ಳೇದಾಗಲಿ ಅಷ್ಟೇ. ಆಲ್ ದಿ ಬೆಸ್ಟ್ ಎಲ್ಲ ಅವರ ಕೆಲಸ. ಏನು ಬದಲಾವಣೆ ಈಗ ಚೇಂಜಸ್? ಯಾಕಂದರೆ ಒಂದೇ ಸರ್ಕಾರ, ಬಟ್ ನಾಯಕತ್ವ ಬದಲಾವಣೆ ಅಷ್ಟೇ. ಚೇಂಜಸ್ ಏನಾಗಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ಚೇಂಜಸ್ ಅದೇ ಮೇಡಮ್, ಎಲ್ಲರಿಗೂ ಫ್ರೀ ಅನ್ನೋದ್ರಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಬಟ್ ಅದು ಆಗಬಾರ್ದು. ಅವರು ಕಷ್ಟಪಡಬೇಕು, ಅವ್ರವ್ರ ಲೈಫ್ನ ಇಂಡಿಪೆಂಡೆಂಟಾಗಿ ಅವರೇ ಲೀಡ್ ಮಾಡಬೇಕು. ಇವಾಗ ಮಂತ್ಲಿ ಗೃಹಲಕ್ಷ್ಮಿ ಆಗಲಿ, ಗೃಹಜ್ಯೋತಿ ಆಗಲಿ ಅದೆಲ್ಲ ಮಾಡಿರೋದ್ರಿಂದ ಕೆಲವರು ತುಂಬ ಸೋಂಬೇರಿಗಳಾಗ್ತಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಅದು ಯಾವುದೂ ಆಗದೆ ಅವ್ರು ಕಷ್ಟಪಡಬೇಕು, ಕಷ್ಟಪಟ್ಟು ಮೇಲೆ ಬರಬೇಕು ಅನ್ನೋದು ನಮ್ಮ ಒಪಿನಿಯನ್. ಅಧಿಕಾರ ಬದಲಾವಣೆ ಆಗ್ತಿರೋದು ಖುಷಿ ತರ್ತಿದ್ಯಾ ನಿಮಗೆ? ಖುಷಿನೇ. ಬಟ್ ಎಲ್ಲರ ಬಗ್ಗೆನೂ ಎಲ್ಲರಿಗೂ ತುಂಬ ಕೀಳು ಮಟ್ಟದಲ್ಲಿರೋ ಅವರಾಗಲಿ, ಮೇಲ್ಮಟ್ಟದಲ್ಲಿರೋರಾಗಲಿ ತುಂಬ ಹೆಲ್ಪ್ ಮಾಡಬೇಕು. ಅವ್ರಿಗೆ ತುಂಬ ಕಷ್ಟದಲ್ಲಿದ್ದಾರೆ ಇವಾಗ ಜನ ನೋಡಿದ್ರೆ. ಎಲ್ಲರೂ ಫ್ರೀ ಬಿಟ್ಬಿಟ್ಟು ಅಂತಂತ ಯಾವುದೂ ಫ್ರೀ ಕೊಡೋಕೆ ಹೋಗಬಾರ್ದು. ಅವ್ರಿಗೆ ಹೆಲ್ಪ್ ಮಾಡಬೇಕು. ಆದಷ್ಟು ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕು ಮಕ್ಕಳಿಗೆ. DK ಶಿವಕುಮಾರ್ ಅವರಿಂದ ಏನು ನಿರೀಕ್ಷೆ ಮಾಡ್ತೀರಾ? ಅವ್ರ ಹೆಸರು ಕೇಳಿ ಬರ್ತಾ ಇದೆ, ನೆಕ್ಸ್ಟ್ ಮುಖ್ಯಮಂತ್ರಿ ಅವರೇ ಅಂತ. ಅದ್ರ ಬಗ್ಗೆ ಹೇಳಬೇಕು ಅಂತಂತಂದರೆ ಎಲ್ಲರೂ ಸಮಾಜಕ್ಕೆ ಒಳ್ಳೇದು ಮಾಡಬೇಕು. ಯಾರ ಬರಲಿ, ಅವರು ಇವರು ಅಂತಂತಲ್ಲ, ಯಾರಾದರೂ ಬರಲಿ ತುಂಬ ಹೆಲ್ಪ್ ಮಾಡಬೇಕು. ಎಜುಕೇಷನ್ಗೆ, ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ತುಂಬ ಹೆಲ್ಪ್ ಮಾಡಬೇಕು. ಖುಷಿ ಮೇಡಮ್, ಆಗಲಿ ಬಿಡಿ ಮೇಡಮ್, ಅವ್ರಿಗೂ ಒಂದು ಚಾನ್ಸ್ ಸಿಗಲಿ. ಅವರು ಸಿದ್ದರಾಮಯ್ಯ ಅವ್ರು ಬೇಡ ಅಂತೀರಾ? ಇಲ್ಲ, ಅವರು ಇಷ್ಟು ದಿನ ಆಳಿದ್ದಾರೆ, ಇವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕಲ್ವಾ. ಯಾರಾಗ್ಬೋದು ನೆಕ್ಸ್ಟ್ ಮುಖ್ಯಮಂತ್ರಿ? DK ಶಿವಕುಮಾರ್ ಸರೇ ಆಗ್ಬೋದು ಅಂತ. ಖುಷಿ ಇದೆಯಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿರೋದಕ್ಕೆ? ತುಂಬ ಖುಷಿ ಇದೆ ಮೇಡಮ್. ಮೊಮ್ಮಗಳು ಹುಟ್ಟಿದ ಮೇಲೆ ಅದೃಷ್ಟ ಕುಲಾಯಿಸ್ತು ಅಂತ ಅನಿಸ್ತಿದ್ಯಾ? ಇರ್ಬೋದು ಮೇಡಮ್, ಇರ್ಬೋದು. ನಂಬಿಕೆ ಇದೆಯಾ ಅದ್ರಲ್ಲೆಲ್ಲ? ಇರ್ಬೋದು ಮೇಡಮ್, ಅವ್ರಿಗೆ ನಂಬಿಕೆ ಇದೆ. ಏನು ಹೇಳ್ತೀರಾ DK ಶಿವಕುಮಾರ್ ಅವ್ರಿಗೆ ಒಂದ್ ವೇಳೆ ಮುಖ್ಯಮಂತ್ರಿ ಆದ್ರೆ ಯಾವ ರೀತಿ ಆಡಳಿತ ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ಎಲ್ಲರಿಗೂ ಬಡ ಜನರು ನೋಡ್ಕೊಬೇಕು. ಎಲ್ಲ ಕಷ್ಟ ಸುಖಗಳಿಗೂ ಯಾವುದು ಖುಷಿ ಇಲ್ಲ. ಒಟ್ಟಿನಲ್ಲಿ ಅವರು ಕಷ್ಟಪಟ್ಟವ್ರೆ, ಇವರು ಕಷ್ಟಪಟ್ಟವ್ರೆ. ಇಬ್ಬರಿಂದ ಇದಾಗಬೇಕು. ಪಾಪ ಸಿದ್ದರಾಮಯ್ಯಂದು ಒಳ್ಳೆ ಮಾರ್ಕೆಟ್ ಐತೆ. DK ಶಿವಕುಮಾರ್ ಮೊದಲಿಂದ ಕಷ್ಟಪಟ್ಕೊಂಡ್ಬಂದವ್ರೆ. ಪಾಪ ಏನೋ ಅವ್ರಿಗೂ ಕೊಡಬೇಕು ಅನ್ನೋದು ನನ್ನ ಆಸೆ, ನನ್ನ ಅಭಿಪ್ರಾಯ. ಇವಾಗ ನಾವು ಒಂದು CM, ಒಬ್ಬ DCM ನಾವು ಸಾಮಾನ್ಯವಾಗಿ ನೋಡ್ತೀವಲ್ವಾ? ಇವಾಗ 3-4 ಜನ DCM ಆಗಬೇಕು ಅಂತ ಹೇಳ್ತಿದ್ದಾರೆ. ಇದು ಹೆಂಗೆ, ಸ್ವಾಗತನ ಹೆಂಗೆ ನಿಮಗೆ? ಸ್ವಾಗತ ಇಲ್ಲ, ಅದು ಬೇಡ. ನೋಡೋಣ ಮೇಡಮ್, ಈಗ 3 ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂದು. ಈ ಕಳೆದೋಗಿ ಮತ್ತೆ ಈಗ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಏನೇನು ಕೆಲಸ ಮಾಡ್ತಾರೆ ಮೇಲೆ ಅದರ ಮೇಲೆ ಡಿಪೆಂಡ್ ಅಪ್. ಸಿದ್ದರಾಮಯ್ಯ ಅವರ ಆಡಳಿತ ಹೇಗಿತ್ತು? ಖುಷಿ ಕೊಡ್ತಾ ನಿಮಗೆ ಈ 3 ವರ್ಷಗಳ ಕಾಲ ಅವ್ರು ಕೊಟ್ಟಂತಹ ಆಡಳಿತದ ಬಗ್ಗೆ? ಅದರಿಂದ ಏನು ಉಪಯೋಗ ಇಲ್ಲ ಮೇಡಮ್ ನಮಗಂತೂ. ಫ್ರೀ ಕೊಟ್ಟಿರೋದ್ರಿಂದ ನಮಗೆಲ್ಲ ಬಿಸ್ನೆಸ್. ಅಂದರೆ ಫ್ರೀ ಬೀಸ್ ಕೊಡೋದು ಬೇಡ ಅಂತೀರಾ? ಅದರಿಂದ ಏನು ಉಪಯೋಗ ಇಲ್ಲ. ಜನಗಳಿಗೆ ದುಡಿಯೋದ್ರ ಮೇಲೆ ಡಿಪೆಂಡ್ ಅಪ್ ತಪ್ಪೋಗುತ್ತಲ್ವಾ. ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳ್ತಾ ಇದೆ. ಈಗ ಆಲ್ರೆಡಿ ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯ ಅವರು. ಏನು ಅನಿಸ್ತದೆ? ವಿಧಾನಸೌಧದ ಮುಂದೆನೇ ಇದ್ದೀರಪ್ಪ ನೀವು. ಒಳ್ಳೇದೇ ಮೇಡಮ್, ಅವ್ರು ಬಂದರೆ ಒಳ್ಳೇದೇ. ಎಲ್ಲ ಜನಗಳಿಗೆಲ್ಲ ಅನುಕೂಲ ಮಾಡ್ತಾರೆ ಪಾಪ. ಒಳ್ಳೇದು. ಸಿದ್ದರಾಮಯ್ಯ ಅವರ ಆಡಳಿತ ಹೇಗಿತ್ತು ಈ 3 ವರ್ಷಗಳ ಕಾಲ? ಅವರು ಚೆನ್ನಾಗಿ ಮಾಡಿದ್ರು. ಆದರೆ ಇವರು ಬಂದ ಮೇಲೇನು ಚೆನ್ನಾಗಿ ಮಾಡಿದ್ರೆ ಒಳ್ಳೇದು. ಜನಗಳಿಗೆ ಒಳ್ಳೇದು ಮಾಡಬೇಕಷ್ಟೇ. 2-3 ದಿನ ನಡೀತಿದ್ದಂತಹ ಐಡ್ರಾಮಾಗೆ ಈಗ ತೆರೆ ಬಿದ್ದಿದೆ. ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಲಾಗಿದೆ. ಈಗ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂತಹ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಅಧಿಕಾರ ಹಸ್ತಾಂತರ ಆದಮೇಲೆ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಡಿಸಾಲ್ವ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ, 15 ಜನರಿಗೆ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಳಬರಿಗೆ ಕೋಕ್ ಕೊಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. DK ಶಿವಕುಮಾರ್ ಅವರು ಈಗ ಏನು ಅಧಿಕಾರವನ್ನ ಸ್ವೀಕರಿಸಲಿ, ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವರಿಗೆ ಅಧಿಕಾರ ಸಿಗಬೇಕು ಅನ್ನುವಂತಹ ಒಪಿನಿಯನ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ 2 ಒಪಿನಿಯನ್ಸ್ ಇದೆ. ಬಟ್ DK ಶಿವಕುಮಾರ್ ಅವರು ಮತ್ತಷ್ಟು ಉತ್ತಮ ರೀತಿಯಾದಂತಹ ಆಡಳಿತವನ್ನ ಕೊಡಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಜನರು ಮಾಡ್ತಾ ಇದ್ದಾರೆ. ನೋಡ್ತಾ ಇರಿ PNS ವಿಸ್ತಾರ.